ಹಾಂ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮೊದಲನೇದಾಗಿ ಏನಂದ್ರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟನ್ನು ಅವತ್ತು ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ್ಮೇಲೆ ಯಾವತ್ತಾದ್ರೂ ಅನಿಸ್ತಾ ಯಾಕೆ ನಾನು ಇದನ್ನ ಹೇಳ್ಬಿಟ್ಟು ಯಾಕಾದ್ರೂ ಹೇಳಿದ್ನಪ್ಪ ಈ ಡೇಟ್ನ ಅಂತ ಅನಿಸ್ತಾ ಸರ್ ರಿಲೀಸ್ ಡೇಟ್? ಯಾವತ್ತಾರ 30 ವರ್ಷ ಅಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದರೆ ಯಾಕಾರ ಹೇಳ್ಬಿಟ್ಟೆ ಅಂತ ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್. ಹೇಳಲ್ಲ ಇಲ್ಲ ಅಂದರೆ ಹೇಳಿದ್ಮೇಲೆ ನಿಕ್ಕೋತೀನಿ ಸರ್. ಅಷ್ಟಂತೂ ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದರೆ ಚೆನ್ನೈ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು. ಕಾಣಿಸ್ತದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜ್. ಸಿಂಪಲ್ ಸರ್. ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಆ ಟೆರೆಸ್ ಮೇಲೆ ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರೂ. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ, ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು. 15 ನಿಮಿಷ ಇನ್ನು ಟೋಟಲ್ ಅನ್ಕೊಳ್ಳೋದು ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಎಲ್ಲ ಫುಲ್ಲಾಗಿ ಹೋಗಿದ್ದು ವೇಗ. ಡಿಸೆಂಬರ್ 25 ಆದರೂ ಇನ್ನೂ ನಿಂತಿಲ್ಲ. ಯಾಕಂದರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ, ಇನ್ನೂ ಮುಗಿದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದು ಸ್ಟಿಂಗ್ ನೋಡಿದ್ರು ನನ್ನ. ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿ ಬಂದ್ಬಿಡ್ತಾವತ್ತು ಮಾಡ್ತೀನಿ ಅಂತಂದ್ರೆ ನಿಮ್ಮಲ್ಲೇ ಒಬ್ಬರು ಸ್ನೇಹಿತರು ನಮ್ಮನ್ನು ಕೆದ್ದಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟು ಬಂದ್ಬಿಡ್ತೀರಾ? ಬರ್ತೀವಿ ಅಂತ. ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯ್ತು, ಈ ಸ್ಟ್ರಕ್ಚರ್ ವರ್ಕ್ ನಮಗೆ ಯಾವತ್ತೂ ಆ ಥರ ಯಾವತ್ತೂ ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು ಎದ್ರು ಅಷ್ಟೇ. 2026ರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ ಸರ್? ಮತ್ತೆ 2026ರಲ್ಲಿ ಅದೇ ಜುಲೈ 5 ಏನು ಅನೌನ್ಸ್ಮೆಂಟ್ ಇತ್ತಲ್ಲ, ಆ ರೀತಿಯಾದಂತಹ ಅನೌನ್ಸ್ಮೆಂಟು, ಆ ರೀತಿಯಾದಂತಹ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡ್ಬೋದಾ ಅಭಿಮಾನಿಗಳಲ್ಲಿ? ಸರ್, ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ, ಎಲ್ಲಿವರೆಗೂ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ಇರುತ್ತೋ, ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವರು ಎಲ್ಲರೂ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ತಿರೋ, ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್. ಪ್ರಾಮಿಸ್ ಬದ್ಧರಾಗಿರುತ್ತೆ. ಇದೆಲ್ಲ ಯಾರೋ ಒಂದು ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.